ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ದಿನ ಮಾರ್ಚ್ ತಿಂಗಳ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕೆ ಮುನ್ನ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ಜ್ಯೋತಿಷ್ಯದಲ್ಲಿ ಬಹಳಷ್ಟು ಮಿಸ್ಟೇಕ್ಗಳಾಗ್ತವೆ. ಜ್ಯೋತಿಷರು ಯಾರು ಅಂತ ನಮಗೆ ಗೊತ್ತಾಗಲ್ಲ, ನಿಜವಾದ ಜ್ಯೋತಿಷರು ಯಾರು ಅಂತಾನೆ ಗೊತ್ತಾಗಲ್ಲ. ಯಾಕೆಂತಂದ್ರೆ ಮೊದಲನೇದಾಗಿ ಜ್ಯೋತಿಷದಲ್ಲಿ ಆ ವ್ಯಕ್ತಿ ಪರಿಣಿತಿ ಇದೆ ಅಂತಂದ್ರೆ, ನೀವು ಯಾವ ಬರ್ತ್ ಟೈಮ್ ನ ಕೊಟ್ಟಿರ್ತೀರಾ ಅದೇ ಬರ್ತ್ ಟೈಮ್ ನ ನಮ್ಮದೇ ನಿಮ್ಮ ಲಗ್ನ ಯಾವುದು ಅಂತ ತಿದ್ದುತ್ತಾನೆ. ಇದಕ್ಕೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತಾರೆ. ನೀವು ಕೊಟ್ಟಿರೋ ಸಮಯವನ್ನ ಹಿಂದೆ ನಡೆದಿರುವ ಜೀವನದ ಘಟನೆಗಳಿಗೆ ಲಿಂಕ್ ಮಾಡಿ, ನೀವು ಕೊಟ್ಟಿರುವಂತಹ ಸಮಯ ಇದೆ ಅಂತ ನಿಮ್ಮ ಲಗ್ನವನ್ನು ಕಂಡುಹಿಡಿತಾನೆ. ಯಾಕೆಂದ್ರೆ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಬಟ್ ಒಂದೇ ಲಗ್ನದಲ್ಲಿ ತುಂಬಾ ಕಡಿಮೆ ಚಾನ್ಸಸ್ ಆ ಲಗ್ನ ಆ ಡಿಗ್ರಿ ವೈಸ್ ಹುಟ್ಟೋಕ್ ಸಾಧ್ಯ. ಓಕೆನಾ? ಸೊ ಎರಡನೇದಾಗಿ ಬಂದು ಹಿಂದಿನ ಘಟನೆಗಳು ಹೇಳಿದ ನಂತರ, ಲಗ್ನವನ್ನು ತಿದ್ದಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳ್ತಾರೆ. ಹಾಗೇನೆ ಪರಿಹಾರಗಳನ್ನು ಸೂಚಿಸುವಾಗ ಮೊದಲನೇದಾಗಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಸೂಚಿಸಬೇಕು. ಎರಡನೇದಾಗಿ ಬಂದು ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಮಂತ್ರ ಜಪಗಳು, ದಾನಗಳ ಬಗ್ಗೆ ಹೇಳಬೇಕು. ಈ ಜಮ್ ಸ್ಟೋನ್ಸ್ ಬಗ್ಗೆ, ರುದ್ರಾಕ್ಷಿಗಳ ಬಗ್ಗೆ, ಕರುಮುಲಿಮಾಲ ಬಗ್ಗೆ, ಅಥವಾ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಬೇರೆ ಏನಾದ್ರು ಬಾಲಿಶವಾಗಿರುವಂತದ್ದು ಪರಿಹಾರಗಳು ಹೇಳಿದ್ರೆ ಯಾವ ಕಾರಣಕ್ಕೂ ಅದನ್ನ ನಂಬಬೇಡಿ. ಮಂತ್ರ ಜಪಗಳು, ದಾನಗಳು ಮಾತ್ರ ನೀವು ಎಫೆಕ್ಟಿವ್. ಅಂದ್ರೆ ಯಾವ ಬಡವರು ಯಾರು ಬೇಕಾದ್ರೂ ಇದನ್ನ ಮಾಡಬಹುದು. ಇದ್ರಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ. ಇದು ಪರಾಶರ ಮಹರ್ಷಿ ಕೊಟ್ಟಿರುವಂತಹ ರೆಮಿಡೀಸ್. ಇದಾದ ನಂತರದಲ್ಲಿ ಜೆಮ್ ಸ್ಟೋನ್ಸ್ ಬಗ್ಗೆ ಇನ್ಯಾವ್ದ್ರ ಬಗ್ಗೆ ಕೂಡ ಉಲ್ಲೇಖ ಇಲ್ಲ, ನಾನು ಆಲ್ರೆಡಿ ಹೇಳಿದೆ, ಅಂತ ಯಾವ್ದು ಫಾಲೋ ಮಾಡಕ್ಕೆ ಹೋಗ್ಬೇಡಿ. ಇಷ್ಟ ಆದ ನಂತರ ನಿಮ್ಮ ಡೆಸ್ಟಿನಿಯಲ್ಲಿ ಎಲ್ಲದನ್ನು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಈಗ ಕೆಲವು ಘಟನೆಗಳನ್ನು ಚೇಂಜ್ ಮಾಡಬಹುದು. ಇದರಲ್ಲಿ ಪ್ರಾರಬ್ಧ, ಸಂಚಿತ, ಕ್ರಿಯಾಮಾನ ಕರ್ಮ ಅಂತ, ಅದರಲ್ಲಿ ದೃಢ ಕರ್ಮ ಅಂತೆಲ್ಲ ಇದೆ. ಸೊ ಇದು ಡೀಪರ್ ಸಬ್ಜೆಕ್ಟ್. ಕರ್ಮದ ಅನುಸಾರವಾಗಿ ಕೆಲವನ್ನ ಚೇಂಜ್ ಮಾಡ್ಕೋಬಹುದು, ಕೆಲವನ್ನ ಆಗಲ್ಲ. ಅದು ಆ ಗೈಡೆನ್ಸ್ ನ ಕೊಡ್ಬೇಕು. ಆ ಕೌನ್ಸಿಲಿಂಗ್ ನಾವು ಒಬ್ಬ ಕ್ಲೈಂಟ್ಗೆ ಮಾಡ್ಬೇಕಾಗತ್ತೆ. ಈ ಒಂದು ನೈತಿಕತೆಯನ್ನ ಒಬ್ಬ ಜ್ಯೋತಿಷಿ ಇಟ್ಕೋಬೇಕಾಗತ್ತೆ. ಸೊ ಆ ರೀತಿ ಇಟ್ಕೊಂಡಾಗ ಮಾತ್ರ ನಮ್ಮ ಹತ್ರ ಬಂದಂತಹ ಒಬ್ಬ ವ್ಯಕ್ತಿಗೆ ನಾವು ಸರಿಯಾಗಿರೋ ಮಾರ್ಗದರ್ಶನ ನೀಡಬಹುದು. ಸುಮ್ಮನೆ ಅವರು ಸಂಪಾದನೆಗೋಸ್ಕರ ಇನ್ನೊಂದಕ್ಕೋಸ್ಕರ ಎದುರಿಸಿ ಹಣ ತಗೊಂಡ್ರೆ ತಪ್ಪಾಗುತ್ತೆ. ಸೊ ಇದು ಬಹಳ ಮುಖ್ಯ. ಜೊತೆಯಲ್ಲಿ ಪೂಜೆಗಳ ಬಗ್ಗೆ ಜನಗಳಿಗೂ ಗೌರವ ಇರಬೇಕಾಗತ್ತೆ. ಅದೊಂದು ದೊಡ್ಡ ಸಬ್ಜೆಕ್ಟ್, ಇನ್ನೊಂದ್ಸಲ ಮಾತಾಡೋಣ. ಬಟ್ ಜ್ಯೋತಿಷ ಅಂದ್ರೆ ಏನು ಅಂತ ಜನರಲ್ಲಿ ಗೊತ್ತಿರಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ಜ್ಯೋತಿಷ ನೀವೇಗೆ ನೋಡ್ತೀರ ಅಂತ. ನಾನು ಲಗ್ನವನ್ನ ಫಸ್ಟ್ ಚೇಂಜ್ ಮಾಡ್ತೀನಿ, ಮಿಸ್ಟೇಕ್ ಇದ್ರೆ. ಅನಂತರದಲ್ಲಿ ಡಿವಿಷನಲ್ ಚಾರ್ಟ್ಸ್ ಅಲ್ಲಿ ಈಗ ಚತುರ್ಥಾಂಶ, ನವಾಂಶದವರು ಬದಲಾವಣೆ ಮಾಡಿ ಹಸ್ತರೇಖೆ, ಈ ಹಸ್ತರೇಖೆಯಲ್ಲಿ ನಾಡಿ ಹಸ್ತರೇಖೆ ಪ್ರಕಾರವಾಗಿ ಅವರ ಒಂದು ಜಾತಕಕ್ಕೆ ಟೈಮಿಂಗ್ಗೆ ಅದನ್ನ ಮ್ಯಾಚ್ ಮಾಡಿ ಪ್ರಶ್ನೆ ಕೊಂಡಲ್ಲಿ, ಇದರಲ್ಲಿ ಹೋರಾರಿ ಆಸ್ಟ್ರಾಲಜಿ ಅಂತಾರೆ, ಪ್ರಶ್ನೆ ಕೊಂಡಲ್ಲಿ ಮೂರನ್ನು ಟ್ಯಾಲಿ ಮಾಡಿ ಮೂರನ್ನು ಕೂಡ ಇಂಡಿಕೇಶನ್ ಇರುವಂತಹ ಘಟನೆಯನ್ನು ನಾನು ಅವ್ರಿಗೆ ಹೇಳ್ತೀನಿ. ಅವಾಗ ಖಂಡಿತವಾಗಲೂ ಆ ಘಟನೆ ನಡೆಯುತ್ತೆ. ಜ್ಯೋತಿಷದ ಬಗ್ಗೆನೂ ನಂಬಿಕೆ ಬರುತ್ತೆ. ಸೊ ಈ ರೀತಿ ಜಾತಕವನ್ನು ನೋಡ್ಲಿಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಿ. ಕರ್ಕಾಟಕ ರಾಶಿ 2026 ಮಾರ್ಚ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಇರುವಂತಹ ಫಲ ಮಾರ್ಚ್ ತಿಂಗಳಲ್ಲಿ ಏನೇನೋ ಒಂದು ನಾವು ನೋಡೋದಾದ್ರೆ, ಅಷ್ಟಮ ಬಹಳಷ್ಟು ಹಾಳಾಗಿದೆ. ಅಷ್ಟಮ ಅನ್ನುವಂಥದ್ದು ವಿವಾಹ, ಪಿತ್ರಾರ್ಜಿತ ಆಸ್ತಿ, ಆಮೇಲೆ ವೆಹಿಕಲ್ಸ್ ಸಂಬಂಧಪಟ್ಟಂತೆ ಅಷ್ಟಮ, ಫಾದರ್ ಇಂದ ಬರುವಂತಹ ವಿಚಾರಗಳು, ವಸ್ತುಗಳು, ಈ ಎಲ್ಲದಕ್ಕೂ ಕೂಡ ಕಿರಿಕಿರಿಗಳು ಉದ್ಭವ ಖಂಡಿತವಾಗ್ಲೂ ಆಗುತ್ತೆ. ತಂದೆಯ ಜೊತೆಗಿನ ವೈಮನಸ್ಸು, ಅಣ್ಣನ ಜೊತೆಗೆ ವೈಮನಸ್ಸು, ಬಾಸ್ ಜೊತೆ ನಿಮಗೆ ವೈಮನಸ್ಸು ಕ್ರಿಯೇಟ್ ಆಗುವಂತಹ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿದೆ ಅಂತ ಹೇಳಬಹುದು. ಇನ್ನೊಂದು ಬಗೆಯಲ್ಲಿ ನಾವು ನೋಡೋದಾದ್ರೆ, ಕರ್ಕಾಟಕ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲೂ ಕಿರಿಕಿರಿ, ನೆಮ್ಮದಿ ಹಾಳಾಗುವಂಥದ್ದು, ಟೆನ್ಷನ್ ಆಗುವಂತಹ ಸಾಧ್ಯತೆ ಆಗುತ್ತೆ. ಈಗ ಬಹಳಷ್ಟು ಜನ ಇದು ಡಿವೋರ್ಸ್, ಸೆಪರೇಷನ್ ಆಗಿರಲ್ಲ, ದೂರ ಇರ್ತಾರೆ. ಅದು ಇನ್ನೂ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ, ಆ ವೈಮನಸ್ಸು. ಸೊ ಈ ಟೈಮಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಜಾತಕದ ಹೊಂದಾಣಿಕೆನ ಸೈಂಟಿಫಿಕ್ ಆಗಿ ಮಾಡಿಸಿ ಅಂತೀನಿ. ಸೈಂಟಿಫಿಕ್ ಆಗಿ ನೋಡೋದಂದ್ರೆ ಏನು ಸರ್ ಅಂತ ಅಂದ್ರೆ, ಆರೋಗ್ಯ, ಆಯುಷ್ಯ, ಸಂತಾನ, ವ್ಯಕ್ತಿತ್ವ, ಇದೆಲ್ಲದನ್ನು ಕೂಡ ನಾವು ಅನಲೈಸ್ ಮಾಡ್ಬೇಕಾಗತ್ತೆ. ಸೊ ಈ ಜಾತಕ ನೋಡಿದ್ರೆ ಗೊತ್ತಾಗತ್ತೆ ಸರ್. ಇವ್ ಹೆಂಗ್ ಗೊತ್ತಾಗತ್ತೆ ಅಂದ್ರೆ 100% ಗೊತ್ತಾಗುತ್ತೆ. ಜ್ಯೋತಿಷ ಅಂತಂದ್ರೆ ಸುಮ್ನೆ ಹುಡುಗಾಟದ್ದು, ಇದನ್ನ ಏನೋ ಒಂದ್ ರೀತಿಯಿಂದ ಪ್ಲೇಫುಲ್ ಆಗಿ ಆಡುವಂತಹ, ಏನ್ ಹೇಳ್ತಾರೆ ಕೆಲವು ಕಲ್ಚರ್ಸ್ ಅಲ್ಲಿ ಇದೆ, ಒಂದು ಫನ್ ಆಕ್ಟಿವಿಟಿ ಅಲ್ಲ ಇದು. ಕರ್ಮದ ಆಧಾರವಾಗಿ ಸಿಕ್ಕಿರುವಂತ ಜೀವನದಲ್ಲಿ ಯಾವ್ಯಾವ ಟೈಮ್ ಪೀರಿಯಡ್ ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನ ಬಹಳ ಕ್ಲಿಯರ್ ಕಟ್ ಆಗಿ ನಾವು ತಿಳ್ಕೋಬಹುದು. ನಾವೇ ಮಾಡಿದ ಕರ್ಮವನ್ನು ಅನುಭವಿಸುವಂತ ಒಂದು ಪ್ಯಾಟರ್ನ್ ಇದು. ಬಹಳ ಸೀರಿಯಸ್ ಆಗಿರುವಂತ ವಿಷಯ. ಸೊ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಬಂದಾಗ ಕಮ್ಯುನಿಕೇಶನ್ ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಳ್ಳಿ. ಸಮಾಧಾನ ಚಿತ್ತದಲ್ಲಿ, ಅನವಶ್ಯಕ ಫ್ರಸ್ಟ್ರೇಷನ್ ಇಂದ ನಿಮಗೆ ಕಿರಿಕಿರಿಗಳಾಗುವ ಸಾಧ್ಯತೆಗಳಿದೆ. ಸೊ ಫ್ರಸ್ಟ್ರೇಷನ್ ತಪ್ಪಿಸಿ ಸಮಾಧಾನದ ಮಾತುಕತೆ, ನೆಮ್ಮದಿಯ ವಾತಾವರಣವನ್ನು ಕ್ರಿಯೇಟ್ ಮಾಡಿ. ಯಾವಾಗಲೂ ಕೂಡ ನಮ್ಮ ಮನಸ್ಸನ್ನ ಬಹಳ ಒಂದು
ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ಈ ಒಂದು ಕರ್ಕಾಟಕ ರಾಶಿಯವರು ಮನಸ್ಸು ಒಂದು ಯಾವಾಗಲೂ ಚಂಚಲವಾಗಿರುತ್ತೆ. ಇದನ್ನ ನೀವೇನ್ ಮಾಡಬಹುದು ಅಂತಂದ್ರೆ ಆ ಚಂಚಲತೆಗೆ ಒಳಗಾಗಬೇಡಿ. ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋಕೆ ಪ್ರಾಣಾಯಾಮ ಇದೆ, ಫಿಸಿಕಲ್ ಆಕ್ಟಿವಿಟೀಸ್ ಇದೆ, ಇವೆಲ್ಲವನ್ನು ಮಾಡಿ ವೈವಾಹಿಕ ಜೀವನದ ಕಿರಿಕಿರಿಗಳು ಆರಂಭದ ಹಂತದಲ್ಲೇ ಸರಿ ಮಾಡಿ. ಆಮೇಲೆ ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತೆ ಕಿರಿಕಿರಿಗಳಾದ್ರೂ ಸಹ ಸಿಗುವಂತಹ ಸಾಧ್ಯತೆ ಬಹಳಷ್ಟಿದೆ. ಆಮೇಲೆ ಅನಿರೀಕ್ಷಿತ ಲಾಭವನ್ನ ಬಿಸ್ನೆಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ತುಂಬಾ ಒಂದು ರೀತಿ ಫೈನಾನ್ಷಿಯಲ್ ಲಾಭವನ್ನ ಹೆಚ್ಚು ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಸಕ್ಸಸ್ ಖಂಡಿತವಾಗಲೂ ಕೂಡ ಕರ್ಕಟಕ ರಾಶಿಯವರಿಗೆ ಇದೆ. ಹೊಸ ವ್ಯವಹಾರ, ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಿದ್ರೆ ಅಲ್ಲಿ ಕೂಡ ಲಾಭದ ಇದೇ ಒಂದು ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ಉದ್ಯೋಗ ಪ್ರಾಪ್ತಿ, ನೆಮ್ಮದಿಯ ವಾತಾವರಣ ಇವೆಲ್ಲ ಕೂಡ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಬಹಳ ಹೆಚ್ಚು. ಬಟ್ ಕುಜಗ್ರಹ ದಶಮಾಧಿಪತಿಯಾಗಿ ಸ್ವಲ್ಪ ದಿನದಿಂದ ಮೂವ್ಮೆಂಟ್ ಆಗಬೇಕು. ಆ ಮೂವ್ಮೆಂಟ್ ಆಗುವವರೆಗೂ ಕೂಡ ಪ್ರಾಬ್ಲಮ್ಗಳಿರುತ್ತೆ, ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಗಳು. ಬಟ್ ಇದರಿಂದ ಖಂಡಿತವಾಗ್ಲೂ ನೀವು ಹೊರಗಡೆ ಬರ್ಬೋದು. ತುಂಬಾ ಎಮೋಷನಲ್ ವ್ಯಕ್ತಿಗಳಾಗಿರ್ತೀರಾ. ಈ ಟೈಮಲ್ಲಿ ಸ್ನೇಹಿತರ ಜೊತೆ ಮಾತಾಡೋದು, ನಿಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋ ಸ್ನೇಹಿತರು ಇಟ್ಕೊಳ್ಳೋದು ಒಳ್ಳೇದು. ಆದ್ರೆ ಈ ಟೈಮಲ್ಲಿ ನಿಮಗೆ ಸ್ನೇಹಿತರ ಅಗತ್ಯ ಹೆಚ್ಚಾಗಿರುತ್ತೆ. ಶಿವನ ಧ್ಯಾನವನ್ನ ಮಾಡಬಹುದು, ಪ್ರಾಣಾಯಾಮವನ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಷ್ಟು ವಿಚಾರಗಳು ಕರ್ಕಾಟಕ ರಾಶಿಯವರಿಗಾಗಿ.